ಹಾಯ್ ಫ್ರೆಂಡ್ಸ್, ಶುಭ ನ್ಯಾಚುರಲ್ ವ್ಲಾಗ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಚಿಕನ್ ಪುಳಿ ಮುಂಚಿ ಮತ್ತು ಚಿಕನ್ ಸುಕ್ಕವನ್ನು ಯಾವ ರೀತಿ ಮಾಡುವುದು ಅಂತ ಹೇಳಿ ನೋಡುವ. ತುಂಬ ಈಗ ಟ್ರೈ ಮಾಡಿ ಇದೇ ಥರ, ತುಂಬ ಒಳ್ಳೆಯದಾಗ್ತದೆ. ದೋಸೆಗೆ, ಇಡ್ಲಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ. ಊಟಕ್ಕೆ ಮಾತ್ರ ಅಲ್ಲ, ಎಲ್ಲದಕ್ಕೂ ಕೂಡ ತುಂಬ ಒಳ್ಳೆಯದಾಗ್ತದೆ. ಇದಕ್ಕೆ ನಾವು ಒಂದು 2 kg ಚಿಕನನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇವೆ. ಅದೇ ರೀತಿ ಮಸಾಲಕ್ಕಾಗಿ ಸ್ವಲ್ಪ ಬ್ಯಾಡಗೆ ಮೆಣಸು ಮತ್ತು ಕೊತ್ತಂಬರಿ, ಜೀರಿಗೆ, ಮೆಂತೆ ಮತ್ತು ಬೆಳ್ಳುಳ್ಳಿ ಎಲ್ಲವನ್ನು ಕೂಡ, ಹುಳಿ, ಸ್ವಲ್ಪ ಅರಶಿನ ಎಲ್ಲವನ್ನು ಕೂಡ ತೆಂಗಿನೆಣ್ಣೆಯಲ್ಲಿ ಸ್ವಲ್ಪ ಹುರಿದು ತೆಗೆದಿಟ್ಟಿದ್ದೇವೆ. ಅದೇ ರೀತಿ ಒಂದು 3 ಈರುಳ್ಳಿಯನ್ನು ಹಚ್ಚಿಟ್ಟಿದ್ದೇವೆ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆಯನ್ನು ಸಪ್ರೇಟಾಗಿ ಎತ್ತಿಟ್ಟಿದ್ದೇವೆ, ಅದು ಸುಕ್ಕ ಮಾಡಲಿಕ್ಕೆ ಬೇಕಂತ ಹೇಳಿ. ಒಂದು ಅರ್ಧ ಗಡಿಯಷ್ಟು ತೆಂಗಿನಕಾಯಿಯನ್ನು ತಗೊಂಡಿದ್ದೇವೆ, ಅದು ಸುಕ್ಕಕ್ಕಾಗಿ. ಅದನ್ನೆಲ್ಲ ಫ್ರೈ ಮಾಡಲಿಕ್ಕೆ ಉಂಟು. ಮತ್ತು ಬಾಣಲೆಯಲ್ಲಿ ಒಂದು 5 ಚಮಚ ಎಣ್ಣೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಅದು ಬಿಸಿ ಆಗುವಾಗ ಕರಿ ಲೀವ್ಸನ್ನು ಹಾಕಿದ್ದೇವೆ, ಒಂದು 2 ಗೆಲ್ಲಷ್ಟು. ನೆಕ್ಸ್ಟ್ ಹೆಚ್ಚಿಟ್ಟಿರುವಂತಹ ಈರುಳ್ಳಿಯನ್ನು ಹಾಕ್ತೇವೆ, ಅದು ಹಾಕಬೇಕು. ನಂತರ ಅದು ಸ್ವಲ್ಪ ಇದು ಫ್ರೈ ಆಗುವವರೆಗೆ, ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡ್ತಾ ಇರಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಮತ್ತೆ ಚಿಕನನ್ನು ಹಾಕಿ, ಟೊಮೆಟೊ ಬೇಕಾದರೆ ನಿಮಗೆ ಈರುಳ್ಳಿ ಹಾಕಿದ ನಂತರ ಸೇರಿಸ್ಬೋದು, ಇದ್ರೆ ಹಸಿಮೆಣಸಿನಕಾಯಿ ಎಲ್ಲ. ನಾನಿಲ್ಲಿ ಯಾವುದನ್ನು ಹಾಕುವುದಿಲ್ಲ, ಈರುಳ್ಳಿ ಮಾತ್ರ ಹಾಕ್ತಾ ಇರುವುದು. ಮತ್ತು ಚಿಕನನ್ನು ಸೇರಿಸಿ ಒಂದು 2 ಸುತ್ತು ಚೆನ್ನಾಗಿ ಮಗ್ಚಬೇಕು. ಅನಂತರ ಅದಕ್ಕೆ ಒಂದು 2 ಚಮಚ ಅರಶಿನವನ್ನು ಸೇರಿಸಬೇಕು. ಅದೇ ರೀತಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕಬೇಕು. ಅದನ್ನೆಲ್ಲ ಹಾಕಿದ ನಂತರ ಒಂದು 2 ಸುತ್ತು ಸರಿಯಾಗಿ ಮಗುಚಿ ಮತ್ತು ಮುಚ್ಚಳವನ್ನು ಮುಚ್ಚಿ ಬೇಯಲಿಕ್ಕೆ ಇಡಬೇಕು. ಒಂದು 5 ನಿಮಿಷಕ್ಕೊಮ್ಮೆ ಅದನ್ನು ಮುಚ್ಚಳ ತೆಗೆದೊಮ್ಮೆ ಮಗುಚಬೇಕು, ಇಲ್ಲದಿದ್ದರೆ ಅದು ಕಪ್ಪಾಗ್ತದೆ. ಮತ್ತು ಈ ಬೆಳ್ಳುಳ್ಳಿ, ಜೀರಿಗೆಯನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿ ತೆಗೊಂಡಿಡಬೇಕು. ನೆಕ್ಸ್ಟ್ ಅದು ಆ ಮಸಾಲವನ್ನೆಲ್ಲ ಗ್ರೈಂಡ್ ಮಾಡಿ ತೆಗೊಳ್ಬೇಕು. ನೆಕ್ಸ್ಟ್ ಇದು ಬೇಯ್ತಾ ಬರುವಾಗ, ಅರ್ಧ ಬೇಯುವಾಗ ನಾವು ಗ್ರೈಂಡ್ ಇರುವಂತಹ ಸ್ವಲ್ಪ ಮಸಾಲವನ್ನು ಸೇರಿಸಿ ಪುನಃ ಚೆನ್ನಾಗಿ ಬೇಯಿಸಬೇಕು. ಒಂದು 10 ನಿಮಿಷ ಬೇಯಿಸಬೇಕು. ಹಾಗೆ ಬೇಯಿಸುವಾಗ ಮುಚ್ಚಿಟ್ಟು ಬೇಯಿಸೋದಲ್ಲ, ಸ್ವಲ್ಪ ಹೊತ್ತು ಮುಚ್ಚಿಡ್ಬೋದು, ಆದರೆ ಎಡೆಯಲ್ಲಿ ಇದು ಮಗುಚ್ತಾ ಇರಬೇಕು, ಇಲ್ಲದಿದ್ದರೆ ಅದು ಅಡಿ ಹಿಡಿತದೆ. ಅನಂತರ ಬಾಕಿ ಉಳಿದಿರುವಂತಹ ಮಸಾಲವನ್ನು, ಅಂದರೆ ಮೆಣಸಿನ ಮಸಾಲ ಮಾತ್ರ, ಅದಕ್ಕೆ ತೆಂಗಿನಕಾಯಿ ಅಂತ ಹಾಕಲಿಕ್ಕಿಲ್ಲ, ಅದು ಸುಕ್ಕಕ್ಕೆ ತೆಂಗಿನಕಾಯಿ. ಮತ್ತು ಆ ಉಳಿದಿರುವ ಮಸಾಲಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕಿ ಚೆನ್ನಾಗಿ ಮಗುಚಿ ಇಡಬೇಕು. ನಂತರ ನಮಗೆ ಸುಕ್ಕಕ್ಕೆ ಬೇಕಾಗಿರುವಷ್ಟನ್ನು ನಾವು ತೆಗೆದಿಡಬೇಕು. ಬಾಕಿದ್ದೆಲ್ಲ ಪುಳಿ ಮುಂಚೆ ಆಗಿರ್ತದೆ ನಮಗೆ. ತೆಗೆದಿಟ್ಟು ಆನಂತರ ಅದಕ್ಕೆ ಇದು ನಾವು ಗ್ರೈಂಡ್ ಮಾಡಿರುವಂತಹ ಇದನ್ನು ಜೀರಿಗೆ ಮತ್ತು ಬೆಳ್ಳುಳ್ಳಿಯನ್ನು ಅದಕ್ಕೆ ಸೇರಿಸಬೇಕು. ಮತ್ತು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಅನಂತರ ನಾವು ಫ್ರೈ ಮಾಡಿಟ್ಟಿರುವಂಥ ತೆಂಗಿನಕಾಯಿಯನ್ನು, ತುರಿಯನ್ನು, ಅದಕ್ಕೆ ನೀರುಳ್ಳಿ ಕೂಡ ಹಾಕಿರಬೇಕು, ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಚೆಂದಾಗ್ತದೆ. ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಸ್ವಲ್ಪ ಒಂದು 2 ನಿಮಿಷ ಮಿಕ್ಸ್ ಮಾಡಿದರೆ, ಅಂದರೆ ತುಂಬ ಒಂದು 1/4 ಗಂಟೆ ಎಲ್ಲ ಇರಬೇಕಂತ ಇಲ್ಲ, ಅದು ಆಲ್ರೆಡಿ ಬೆಂದಿರ್ತದಲ್ಲ. ಹಾಗೆ ರುಚಿಯಾದ ನಮಗೆ ಚಿಕನ್ ಸುಕ್ಕ ಮತ್ತು ಚಿಕನ್ ಪುಳಿ ಮುಂಚಿ ಸವಿಯಲು ಸಿದ್ಧವಾಗಿರ್ತದೆ ಊಟದ ಜೊತೆ. ಬೇರೆ ಇಡ್ಲಿ, ನಾನು ಹೇಳಿದೆಲ್ಲ ಈಗಾಗಲೇ, ಇಡ್ಲಿ, ದೋಸೆಯಲ್ಲಿ ಕೂಡ ನಮಗೆ ಇದನ್ನು ಸವಿಬಹುದು. ತುಂಬ ಒಳ್ಳೆಯದಾಗ್ತದೆ. ಅಂದರೆ ಆ ಮಸಾಲದ ಘಮ ಎಲ್ಲ ನಮಗೆ ತುಂಬ ಚೆನ್ನಾಗಿ ಬಾಯಿಗೆ ಹಿಡಿಯುತ್ತದೆ. ತುಂಬ ಬೆಂದು ಕೂಡ ಇರ್ತದೆ ಚಿಕನ್, ಅಂದರೆ ಸಾಧಾರಣವಾಗಿ ಬೇಗ ಬೇಯ್ತದೆ ಬಾಯ್ಲರ್. ಈ ಥರ ಬಾಯ್ಲರ್ ಚಿಕನನ್ನೇ ಮಾಡ್ಬೋದು. ಮತ್ತು ಊರಿನ ಚಿಕನೆಲ್ಲ ಈ ಥರ ಮಾಡಿದರೆ ಅಷ್ಟು ಚೆಂದಾಗಿರೋದಿಲ್ಲ. ಅದನ್ನು ಎಣ್ಣೆಯಲ್ಲಿ ಬೇಯಿಸಿದರೆ ಅದನ್ನು ನಾವು ಹೀಗೆ ಬೇಯಿಸಲಿಕ್ಕೆ ಆಗೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.